ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ನಾವು ನಿರೀಕ್ಷೆಯೇ ಮಾಡದ ರೀತಿಯಲ್ಲಿ ಆಪತ್ಕಾಲದಲ್ಲಿ ಯಾರೋ ನಮ್ಮ ಸಹಾಯಕ್ಕೆ ಬರುತ್ತಾರೆ. ಬಹುಶಃ ಇದು ಎಲ್ಲರ ಅನುಭವ ಇರಲಿಕ್ಕೂ ಸಾಕು. ಜೀವನದ ಒಂದು ಸುಂದರ ಸತ್ಯವೇನೆಂದರೆ, ನಮ್ಮ ಕಷ್ಟದ ಸಮಯದಲ್ಲಿ ಸಹಾಯದ ಕೈಗಳು ಅನಿರೀಕ್ಷಿತ ದಿಕ್ಕುಗಳಿಂದ ಚಾಚಿಕೊಳ್ಳುತ್ತವೆ. ಕೆಲವೊಮ್ಮೆ ನಮ್ಮವರೇ ಎಂದುಕೊಂಡವರು ದೂರ ನಿಲ್ಲುತ್ತಾರೆ, ಸಹಾಯ ಮಾಡುವುದರಿಂದ ತಪ್ಪಿಸಿಕೊಳ್ಳುತ್ತಾರೆ. ಮಕ್ಕಳು ಒಡನೆ ಧಾವಿಸಿ ಬರಲಾಗದ ಅಸಹಾಯಕ ಸ್ಥಿತಿಯಲ್ಲಿರುತ್ತಾರೆ. ಆ ಸಂದರ್ಭದಲ್ಲಿ ದಿಗಿಲು ಮನದಲ್ಲಿ ಮನೆ ಮಾಡಿರುತ್ತದೆ, ಯಾರ್ಯಾರನ್ನು ಕಾಡಿ ಬೇಡುವಂತಾಗುತ್ತದೆ. ಆದರೆ ಇಂತಹ ಅಸಹಾಯಕ ಸಂದರ್ಭಗಳಲ್ಲಿ ಯಾರೋ ನಮ್ಮ ಸಹಾಯಕ್ಕೆ ಬಂದು ನಿಲ್ಲುತ್ತಾರೆ, ಯಾರೋ ನಮ್ಮ ಕಣ್ಣೀರನ್ನು ಒರೆಸಲು ಮುಂದೆ ಬರುತ್ತಾರೆ. ಇಂತಹ ಸಹಾಯಗಳು ಯಾವುದೇ ನಿರೀಕ್ಷೆ ಇಲ್ಲದೆ, ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಅನಿರೀಕ್ಷಿತವಾಗಿ ದೊರೆಯುತ್ತವೆ ಎಂಬುದೇ ಸೋಜಿಗ. ನಮ್ಮ ಒಳ್ಳೆಯತನವೇ ನಮ್ಮನ್ನು ಕಾಪಾಡಿತೆಂದು ದೇವರಿಗೆ ಕೈ ಮುಗಿದು ಧನ್ಯತಾ ಭಾವ ಅನುಭವಿಸುತ್ತೇವೆ. ಅದಕ್ಕಾಗಿಯೇ ಬಲ್ಲವರು ಹೇಳುವುದು, ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದು ದುಪ್ಪಟ್ಟಾಗಿ ಮರಳಿ ಬರುತ್ತದೆ ಎಂದು. ನಿಜ, ಜೀವನದಲ್ಲಿ ಕೊನೆಗುಳಿಯುವುದು ಸಂಪತ್ತಲ್ಲ, ನಾವು ತೋರಿದ ಪ್ರೀತಿ, ಕರುಣೆ ಮತ್ತು ನಾವು ಮಾಡಿದ ಸಹಾಯವೇ ನಮ್ಮ ನೆರವಿಗೆ ಬರುವುದು. ಒಂದೊಳ್ಳೆಯ ಮಾತಿದೆ, ದೇವರಿಗೆ ಎಲ್ಲ ಉತ್ತಮರ ಬಳಿಗೂ ನೇರವಾಗಿ ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳನ್ನು ಆತ ತನ್ನ ಪ್ರತಿನಿಧಿಗಳಾಗಿ ಕಳಿಸುತ್ತಾನಂತೆ. ಇದು ನಿಜಕ್ಕೂ ಹೌದೆನ್ನುವಂತೆ ನಮ್ಮವರು ಎಂದು ನಂಬಿದವರು ದೂರ ನಿಂತಾಗ ಇವರು ನಮ್ಮ ನೆರವಿಗೆ ಧಾವಿಸಿ ಬರುತ್ತಾರೆ. ಆದ್ದರಿಂದ ನಾವು ಹೀಗೆ ಪಡೆದ ಸಹಾಯವನ್ನು ಮರೆಯದೆ ಮತ್ತೊಬ್ಬರ ಬದುಕಿನಲ್ಲಿ ಬೆಳಕಾಗುವ ಪ್ರಯತ್ನ ಮಾಡೋಣ. ಏಕೆಂದರೆ ನಾವು ಮಾಡುವ ಸಣ್ಣ ಸಹಾಯ ಯಾರಿಗಾದರೂ ಒಂದು ಹೊಸ ಭರವಸೆಯನ್ನು ನೀಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ನಾವು ಒಳ್ಳೆಯವರಾಗೋಣ. ಯಾರಾದರೂ ಸಂಕಷ್ಟದಲ್ಲಿದ್ದರೆ ನೆರವಿಗೆ ಧಾವಿಸೋಣ. ಆಗ ಮಾತ್ರವೇ ನಮ್ಮ ಕಷ್ಟ ಕಾಲಕ್ಕೆ ಯಾರೋ ಬಂದು ಸಹಾಯ ಮಾಡುತ್ತಾರೆ. ಇಂತಹ ಸಕಾರಾತ್ಮಕ ಧೋರಣೆ ಸದಾ ನಮ್ಮದಾಗಿರಲಿ. ಈ ಆಶಾ ಭಾವನೆಯೇ ಬದುಕಿಗೆ ಭೂಷಣ ಪ್ರಾಯವಾದದ್ದು ಕೂಡ.